ಪೊಲೀಸ್ ಠಾಣೆಯಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇತರರ ಬಂಧನ ಆಗಿದೆ. ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂಭಾಗ ದರ್ಶನ್ ಅವರು ಫ್ಯಾನ್ಸ್ ಜಮಾವಣೆಗೊಂಡಿದ್ದಾರೆ. ಕನ್ನಡ ಬಾವುಟದಲ್ಲಿ ದರ್ಶನ್ ಭಾವಚಿತ್ರವನ್ನ ಹೊಂದಿರುವಂತಹ ಬಾವುಟಗಳನ್ನ ಹಿಡಿಯುವ ಮೂಲಕವಾಗಿ ಜಯಘೋಷವನ್ನ ಮೊಳಗಿಸ್ತಾ ಇದ್ದಾರೆ. ಬಾಸ್ ಬಾಸ್ ಡಿ ಬಾಸ್ ಅನ್ನುವಂತಹ ಘೋಷಣೆಗಳು ಮೊಳಗ್ತಾ ಇದೆ. ಒಂದ್ ರೀತಿ ಹೈಡ್ರಾಮವೇ ಅಲ್ಲಿ ಸೃಷ್ಟಿಯಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಪೊಲೀಸರು ಅವ್ರನ್ನೆಲ್ಲ ನಿಯಂತ್ರಿಸೋ ಸಲುವಾಗಿ ಬ್ಯಾರಿಕೇಡ್ಗಳನ್ನ ಹಾಕಿ ಅವ್ರನ್ನೆಲ್ಲ ಅಲ್ಲಿಂದ ಚದುರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಫ್ಯಾನ್ಸ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗ್ತಾ ಇರೋದನ್ನ ನೋಡಬಹುದಾಗಿದೆ. ಅಲ್ಲಿ ನೋಡ್ತಾ ಇದ್ರಿ ಕನ್ನಡದ ಬಾವುಟ, ಅದರಲ್ಲಿ ದರ್ಶನ್ ಅವರ ಭಾವಚಿತ್ರ ಇದೆ. ಅದನ್ನ ಬೀಸೋ ಮೂಲಕವಾಗಿ ಬಾಸ್ ಬಾಸ್ ಡಿ ಬಾಸ್ ಅಂತ ಘೋಷಣೆಯನ್ನ ದರ್ಶನ್ ಅವರ ಅಭಿಮಾನಿ ಬಳಗ ಪೊಲೀಸ್ ಠಾಣೆಯ ಮುಂದೆ ಕೂಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಪೊಲೀಸರು ಬಹುಶಃ ಇದು ಆಗಬಹುದು ಅಂತ ನಿರೀಕ್ಷೆ ಮಾಡಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಿದ್ರು, ಬ್ಯಾರಿಕೇಡ್ಗಳನ್ನ ಹಾಕಿದ್ರು. ಅದಾದ್ರೂ ಕೂಡ ಅಲ್ಲಿ ಅಭಿಮಾನಿಗಳು ಜಮಾವಣೆಗೊಳ್ತಾ ಇದ್ದಾರೆ. ಪೊಲೀಸರು ಅದನ್ನ ನಿಯಂತ್ರಿಸಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ? ಹೇಗಿದೆ ಅಲ್ಲಿ ಪರಿಸ್ಥಿತಿ? ವಿದ್ಯಾ, ನಟ ದರ್ಶನ್ ಯಾವಾಗ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಇದ್ದಾರೆ ಅನ್ನುವಂಥದ್ದು ಖಚಿತ ಮಾಹಿತಿ ಸಿಕ್ತೋ ಅವಾಗ ಅಭಿಮಾನಿಗಳೆಲ್ಲರೂ ಕೂಡ ವಿದ್ಯಾ ಈಗ ಸ್ಟೇಷನ್ ಮುಂಭಾಗದಲ್ಲಿ ಗಮನಿಸ್ತಾ ಇದ್ರಿ. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಕೂಡ ಹಂತ ಹಂತವಾಗಿ ಜಮಾವಣೆ ಆಗ್ತಾ ಇದ್ದಾರೆ. ರಸ್ತೆಯ ಎರಡೂ ಬದಿಗಳಲ್ಲಿ ಅಂದರೆ ಸ್ಟೇಷನ್ನ ಎರಡೂ ಬದಿಯ ರಸ್ತೆಗಳನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಸೊ ಹೆಚ್ಚಿನ ಅಭಿಮಾನಿಗಳು ಜನ ಕೂಡ ಈ ಠಾಣೆ ಮುಂಭಾಗದಲ್ಲಿ ಸೇರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಹೆಚ್ಚುವರಿ ಪೊಲೀಸರ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಠಾಣೆಯ ಮುಂಭಾಗಕ್ಕೆ ಯಾರನ್ನು ಕೂಡ ಹೋಗದಂತೆ ತಡೆಯುವಂತಹ ನಿಟ್ಟಿನಲ್ಲಿ ಪೊಲೀಸರ ಭದ್ರತೆಯನ್ನು ಕೂಡ ಎರಡೂ ಬದಿಗಳಲ್ಲಿ ಕೂಡ ಮಾಡಲಾಗಿದೆ. ಆದಾಗ್ಯೂ ಕೂಡ ಒಂದಿಷ್ಟು ಅಭಿಮಾನಿಗಳು ಠಾಣೆಯ ಮುಂಭಾಗಕ್ಕೆ ಹೋಗಿ ನೋಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಯಾವಾಗ ಇಲ್ಲಿ ಇದೇ ಸ್ಟೇಷನ್ನಲ್ಲಿ ಇದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಆಯಿತು, ಸೊ ಆಗ ಈ ಒಂದು ಸ್ಟೇಷನ್ಗೆ ಕನೆಕ್ಟಿವಿಟಿ ಕೊಡುವಂತಹ ಎರಡೂ ರಸ್ತೆಯನ್ನು ಕೂಡ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡಲಾಗಿದೆ. ಜೊತೆಗೆ KSRP ವೆಹಿಕಲ್ಸ್ಗಳನ್ನು ಕೂಡ ನಿಲ್ಲಿಸಲಾಗಿದೆ. ಸೊ ಒಂದಿಷ್ಟು ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಇಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಕೂಡ ಮುಂಭಾಗಕ್ಕೆ ಹೋಗದೆ ಇರುವಂತಹ ನಿಟ್ಟಿನಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಭದ್ರತೆ ನಿಯೋಜನೆ ಆಗಿದ್ದಾರೆ. ಜೊತೆಗೆ ಲ್ಯಾಂಡ್ ಆರ್ಡರ್ ಪೊಲೀಸರು ಕೂಡ ನಿಯೋಜನೆ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಮುಂಭಾಗಕ್ಕೆ ಬಿಡಬಾರ್ದು, ಘೋಷಣೆಗಳಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಅದರಂತೆ ಕೆಳಹಂತದ ಪೊಲೀಸರು ಕೂಡ ಕಂಪ್ಲೀಟ್ ಆಗಿ ಅವರು ಧಿಕ್ಕಾರಕ್ಕೆ ಹೋಗುವಂಥದ್ದಾಗಲಿ ಅಥವಾ ಬಾವುಟಗಳನ್ನು ಹಿಡ್ಕೊಂಡು ಬರುವಂಥದ್ದಾಗಲಿ ಆ ರೀತಿಯ ಒಂದಿಷ್ಟು ಬೆಳವಣಿಗೆಗಳಾದರೆ ಅಲ್ಲೇ ಅವರನ್ನು ತಡೆಯುವಂಥದ್ದು ಕೂಡ ಮಾಡಲಾಗ್ತಾ ಇದೆ. ಸದ್ಯ ರಸ್ತೆ ಎರಡೂ ಬದಿಗಳಲ್ಲಿ ಕೂಡ ಕಂಪ್ಲೀಟ್ ಆಗಿ ಪೊಲೀಸರು ಎಲ್ಲ ಭಾಗಗಳಲ್ಲಿ ಕೂಡ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಒಂದೊಮ್ಮೆ ಏನಾದರೂ ಮುಂಭಾಗ ಅಂದರೆ ಸ್ಟೇಷನ್ನ ಆವರಣದೊಳಗಡೆ ಬಂದು ಘೋಷಣೆಗಳು ಕೂಗುವಂಥದ್ದಾಗಲಿ ಮತ್ತೊಂದು ರೀತಿಯಲ್ಲಿ ಗಲಾಟೆಗಳಾಗುವಂಥದ್ದು ಬೇರೆದೇ ಆಯಾಮಗಳಿಗೆ ತಿರುಗಿದ್ರೆ ಒಂದಿಷ್ಟು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಗಳು ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಈಗ ರಸ್ತೆಯ ಎಲ್ಲಾ ಬದಿಗಳಲ್ಲೂ ಕೂಡ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಆಲ್ರೈಟ್, ಅನ್ನಪೂರ್ಣೇಶ್ವರಿ ನಗರದ ಠಾಣೆಯ ಮುಂಭಾಗ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಹೆಚ್ಚಿನ ಸಂಖ್ಯೆಯಲ್ಲಿ ದರ್ಶನ್ ಅಭಿಮಾನಿಗಳು ಬಂದು ಜಮಾವಣೆಗೊಳ್ತಾ ಇದ್ದಾರೆ. ಅಲ್ಲಿ ಕನ್ನಡದ ಬಾವುಟದಲ್ಲಿ ದರ್ಶನ್ ಅವರ ಭಾವಚಿತ್ರವನ್ನ ಅಳವಡಿಸುವ ಮೂಲಕವಾಗಿ ಅದನ್ನ ಬೀಸ್ತಾ ಇದ್ದಾರೆ. ಜೈ ಡಿ ಬಾಸ್, ಬಾಸ್ ಬಾಸ್ ಡಿ ಬಾಸ್ ಅಂತ ಘೋಷಣೆ ಮೊಳಗಿಸ್ತಾ ಇದ್ದಾರೆ. ದರ್ಶನ್ ಅವರು ವಿಚಾರಣೆಗೆ ಹಾಜರಾಗಿರೋದು ಒಂದು ಕೊಲೆಯ ಪ್ರಕರಣದಲ್ಲಿ. ಇದನ್ನ ಅರ್ಥಕೊಳ್ಬೇಕಾದಂತಹ ಅಭಿಮಾನಿಗಳು ಯಾವುದೋ ಒಂದು ಸಿನಿಮಾದ ದರ್ಶನಕ್ಕಾಗಿ ಬಂದಿರೋ ರೀತಿಯಲ್ಲಿ ಈ ರೀತಿಯ ಪೊಲೀಸ್ ಠಾಣೆ ಮುಂದೆ ನಿಂತು ಘೋಷಣೆ ಕೂಗೋದು ಸಮಂಜಸ ಅಲ್ಲ ಅಂತ ಕಾಣಿಸುತ್ತೆ.